ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತರೇ ಸಮರ್ಥರು ಅಸಮರ್ಥರೆಲ್ಲವುಂಟೆ, ಚೆನ್ನನೆತ್ತ ಚೋಳನೆತ್ತ ಚೆನ್ನ ನೊಡನುಂಡ ಶಿವ ಆಹಾ ಅಯ್ಯ, ಚೆನ್ನ ಚೋಳನ ಮನೆಯ ಕಂಪನಿಗನಯ್ಯ, ಕೂಡಲ ಸಂಗಮ ದೇವ ಭಕ್ತಿ ಲಂಪಟನಯ್ಯ. ನನ್ನ ಆರಾಧ್ಯ ದೇವ, ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಕಮಲಗಳನ್ನು ಮನಮಂದಿರದಲ್ಲಿ ಪ್ರತಿಷ್ಠಾಪಿಸುತ್ತಾ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಹಣಿಮಣಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳವರ ಪಾದಕಮಲಗಳಲ್ಲಿ ಹಣಿಮಣಿದು, ನೆರೆದಿರ್ತಕ್ಕಂಥ ಎಲ್ಲ ಹಲವು ವಿಚಾರಮೂರ್ತಿಗಳ ಪಾದಕಮಲಗಳಲ್ಲಿ ಒಳಗೊಂಡು ಇಲ್ಲಿ ನಡೆದಿರ್ತಕ್ಕಂಥ ಶಿವಸ್ವರೂಪಿಗಳೇ ಹಾಗೂ ತಾಯಿಯಂದರೆ, ಶ್ರೀ ಸಿದ್ಧಗಂಗಾ ಮಠದಲ್ಲಿ ಇದು ನನ್ನ ಮೊದಲನೆಯ ಕಾರ್ಯಕ್ರಮ. ತುಮಕೂರಿನಲ್ಲಿ ಹೆಚ್ಚಾಗಿ ನನ್ನ ಪ್ರಚಾರ ಇಲ್ಲ. ಬಹಳಷ್ಟು ದೇಶ ವಿದೇಶಗಳ ಸರಿಸುಮಾರು ಶತಕಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸ ಮಾಡಿದೆ. 30 ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮವಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೆ. ಅದಕ್ಕೆ ಅನುವು ಮಾಡಿಕೊಟ್ಟಂಥ ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯರಿಗೂ ಹಾಗೂ ಖ್ಯಾತ ಗಮಕಿಗಳಾದಂಥ ಶ್ರೀ ಎಂ ಜಿ ಸಿದ್ದರಾಮಯ್ಯನವ್ರಿಗೂ ಹಾಗೂ ಹಿರಿಯರಾದಂಥ ಕೋರಂ ಬಸವರಾಜು ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಬಹಳಷ್ಟು ಪ್ರಚಾರ ಇರಲಿಲ್ಲ ನಮ್ಮದು. ಈ ಒಂದು ಅವಕಾಶ ನನಗೆ ಸಾಕ್ಷಾತ್ ಕೂಡಲ ಸಂಗಮ ದೇವರ ಪ್ರಸಾದ, ಸಾಕ್ಷಾತ್ ಬಸವಣ್ಣನವರ ಆಶೀರ್ವಾದನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಸುಮಾರು 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನನಗೆ ನಮ್ಮ ತಂದೆ ಹೆಸರು ನೆನಪಿದೆ, ನಮ್ಮ ತಂದೆಯವರ ತಂದೆ ಹೆಸರು ನೆನಪಿದೆ, ಅವ್ರ ತಂದೆಯವ್ರ ನೆನಪು ಇದೆ. ಆದರೆ ಅದರಿಂದ ಆಚೆ ನನಗೆ ಯಾರು ನೆನಪೂ ಇಲ್ಲ. ಆದರೆ ಸರಿಸುಮಾರು 900 ವರ್ಷಗಳಾದರೂ ಇಂದಿಗೂ ನಾವು ಬಸವಾದಿ ಶಿವಶರಣರನ್ನು ನೆನೆಸ್ತೀವಿ ಅಂದರೆ ಅದಕ್ಕೆ ಕಾರಣ ಅವರ ನಡೆ ಮತ್ತು ನುಡಿ, ಆಮೇಲೆ ಅಂತರಂಗ ಮತ್ತು ಬಹಿರಂಗ ಎರಡೂ ಒಂದೇ. ನಾವೀಗ ಸಿಲ್ಕ್ ಲೈನ್ ಅಂತ ಏನು ಹೇಳ್ತೀವಿ, ಆ ಸಿಲ್ಕ್ ಲೈನು ಕೂಡ ಇರುವಂಥ ಶಿವಶರಣರನ್ನು ನಾವು ಇಂದಿಗೂ ನೆನೆಸ್ತೀವಿ ಅಂತಂದರೆ ಅವರು ನಡೆದು ಬಂದಂಥ ರೀತಿ, ಬದುಕಿದಂಥ ರೀತಿ ಅತ್ಯಮೂಲ್ಯವಾದದ್ದು. ನಾವು ಇಂಗ್ಲೀಷ್ನಲ್ಲಿ ಮಾತಾಡ್ತೀವಿ, ಆರ್ಡಿನರಿ ಪೀಪಲ್ ಕ್ರಿಯೇಟೆಡ್ ಎಕ್ಸ್ಟ್ರಾ ಆರ್ಡಿನರಿ ಸೊಸೈಟಿ ಇನ್ 12th century ಅಂತ. ಹಾಗಾಗಿನೇ ಇನ್ನೂವರೆಗೂ ನಾವು ಅವ್ರನ್ನ ನೆನೆಸ್ತಾ ಇದ್ದೀವಿ. ಅಂತ ಬಸವಾದಿ ಶಿವಶರಣರ ಸಮೂಹದಲ್ಲಿ ಒಬ್ಬರಾದಂಥ ಕಾಯಕವಿ ಶರಣ ಮಾದಾರ ಚೆನ್ನಯ್ಯನವರ ಅವರನ್ನು ನೆನೆಯುವತಕ್ಕಂಥ ಇವತ್ತಿನ ದಿನ ನನ್ನ ಪಾಲಿಗೆ ಬಂದದ್ದು ಅತ್ಯಮೂಲ್ಯವಾದದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾದಾರ ಚೆನ್ನಯ್ಯನವರ ವಚನಾಂಕಿತ ಹರಿ ನಿಜಾತ್ಮ ರಾಮರಾಮನ ಅಂತ. ಅವರ ಜನ್ಮಸ್ಥಳ ನಾವು ತಿಳಿದುಕೊಂಡಾಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾರು. ಇವರ ಕಾಯಕ ಚೋಳನ ರಾಜ್ಯದಲ್ಲಿ ಕುದುರೆಗಳಿಗೆ ಹುಲ್ಲನ್ನು ಹಾಕ್ತಿರ್ತಕ್ಕಂಥ ಕಾಯಕ. ಆಮೇಲೆ ಅವರು ಬಸವ ಕಲ್ಯಾಣಕ್ಕೆ ಬಂದ ಮೇಲೆ ಚರ್ಮವನ್ನು, ತಮ್ಮ ಪ್ರಕಸವಾದ ಚರ್ಮವನ್ನು ಹದ ಮಾಡುವ ಕಾಯಕವನ್ನು ಮಾಡ್ತಿದ್ರು ಅಂತ ನಮಗೆ ತಿಳಿದು ಬರ್ತದೆ. ಇವರ ಐಕ್ಯ ಸ್ಥಳ ಚಾಮರಾಜನಗರ ಜಿಲ್ಲೆ, ಈಗಿನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕುರುಬಗಟ್ಟೆ ಅಂತ ಕೆಲವು ಗ್ರಂಥಗಳು ಹೇಳ್ತವೆ. ಇನ್ನೊಂದು ನಿರೂಪದ ಪ್ರಕಾರ ತೆಲಂಗಾಣ ರಾಜ್ಯದ ಕರ್ನೂಲು ಜಿಲ್ಲೆಯ ಶ್ರೀಶೈಲ ಅಂತ ಹೇಳ್ತಾರೆ. ಕೆಲವಾರು ಗ್ರಂಥಗಳು
ಬೀದರ್ ಜಿಲ್ಲೆಯ ಬಸವ ಕಲ್ಯಾಣನು ಅಂತ ಹೇಳ್ತವೆ. ಒಟ್ಟಾರೆ ಯಾವುದು ನಮಗೆ ನಿಖರವಾಗಿ ತಿಳಿದು ಬಂದಿಲ್ಲ. ಈ ಬಸವಾದಿ ಶರಣರ ಈ ವಚನಗಳನ್ನ, ಅವರ ಬದುಕನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಶ್ರೇಣೀಕೃತ ಸಮಾಜದಲ್ಲಿನ ಶ್ರಮಜೀವಿಗಳ ಶೋಷಣೆಯ ಕರಾಳ ಮುಖದ ನಮಗೆ ಪರಿಚಯ ಆಗ್ತದೆ. ಅಂಥವರಲ್ಲಿ ಕಸಗುಡಿಸುವ ಕಾಯಕದ ಸತ್ಯಕ್ಕ, ಅಂಬಿಗರ ಚೌಡಯ್ಯ, ನುಲಿಯ ಚಂದ್ರಯ್ಯ, ಹಡಪದ ಅಪ್ಪಣ್ಣ, ಮಾದಾರ ಚೆನ್ನಯ್ಯ ಮತ್ತು ಡೋಹರ ಕಕ್ಕೆ ಇಂಥ ಹಲವಾರು ಶ್ರಮಜೀವಿಗಳ ಹೆಸರುಗಳು ನಮಗೆ ಕಂಡು ಬರ್ತವೆ. ಇವು ಶ್ರಮಜೀವಿಗಳು ಪ್ರಮುಖವಾಗಿ ನಮಗೆ ಕಂಡು ಬರ್ತವೆ. ಈ ವಚನ ಸಾಹಿತ್ಯ ಆಗಲಿ, ಶರಣ ಸಿದ್ಧಾಂತಗಳು, ಬಸವತತ್ವ ಏನೇ ಓದಿದ್ರು ನಾವು ಈ ಶ್ರಮಜೀವಿಗಳ ಒಂದು ಉಲ್ಲೇಖ ಧಾರಾಳವಾಗಿ ಕಂಡು ಬರ್ತದೆ. ಈ ಸಮಾಜವನ್ನ ಕಟ್ಟುವಲ್ಲಿ ಬಸವಣ್ಣವರ ಪಾತ್ರ ಮತ್ತು ತ್ಯಾಗ ಅದ್ಭುತ ಮತ್ತು ಅಮೋಘವಾದಂತಹ ಒಂದು ಪರಿಶ್ರಮ ನಾವು ಕಾಣ್ತೀವಿ. ಅದಕ್ಕಾಗಿಯೇ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಅವಾಗವಾಗ ಹೇಳ್ತಿದ್ರು, ಬಸವಣ್ಣ ಗೆದ್ದ, ಯಾರನ್ನ ಗೆದ್ದ ಅಂದರೆ ಬಸವಣ್ಣ ಗೆದ್ದ, ಯಾರನ್ನ ಗೆದ್ದ, ಯಾರನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲವೋ ಅಂಥವ್ರನ್ನ ಗೆದ್ದ, ದೇವರು ಮೆಚ್ಚಬೇಕು ಅಂತ ಒಂದು ಭಾಷೆಯನ್ನ ಬಸವಣ್ಣ ಬಳಸ್ತಾರೆ. ಅದಕ್ಕೇನೆ ಸಾವಿರಾರು ಜನ ಹಲವಾರು ಪ್ರದೇಶಗಳಿಂದ ಕಲ್ಯಾಣಕ್ಕೆ ಬರ್ತಾರೆ. ಬಸವಣ್ಣ ಏನನ್ನು ಮಾತಾಡ್ದ ಅಂದರೆ, ಅವರ ಹೃದಯಾಂತರದಿಂದ ಬಂದಂಥ ಶಬ್ದಗಳಿಂದ ಅವ್ರನ್ನ ಗೆದ್ದ, ಒಂದು ಸುಂದರ ಸಮಾಜವನ್ನು ಕಟ್ಟಿದ. ಸಂಪತ್ತಿನಿಂದ ಬಸವಣ್ಣ ನಾಡನ್ನು ಕಟ್ಟಲಿಲ್ಲ, ನಡೆನುಡಿ ಸಿದ್ಧಾಂತಗಳಿಂದ ಅವನು ನಾಡನ್ನು ಕಟ್ಟಿದ. ಅದಕ್ಕಾಗಿಯೇ ನಾನು ಅವಾಗ ಹೇಳಿದ್ದು, ಇಂದಿಗೂ ನಾವು ಬಸವಾದಿ ಶರಣರನ್ನ ನೆನೆಸ್ತೀವಿ ಅಂತ. ಶ್ರೇಣೀಕೃತ ಸಮಾಜದ ಕಡೆಯ ವ್ಯಕ್ತಿಗೂ ಕಾಯಕ ಯೋಗಿಯನ್ನ ಗೌರವದಿಂದ ಕಂಡಂಥ ಯಾವುದೇ ಒಂದು ಸಮಾಜ ಇದ್ರೆ ಅದು 12ನೇ ಶತಮಾನದ ಸಮಾಜ ಅಂತ ನಾವು ಎದೆ ತಟ್ಕೊಂಡು ಹೇಳಬಹುದು ಅಂತ ನನಗನ್ನಿಸ್ತದೆ. ಒಂದು ರೂಪಕದ ಮೂಲಕ ಇದನ್ನ ಅರ್ಥ ಮಾಡ್ಕೋಬಹುದು. ಕೆಲವಾರು ಶರಣರು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅಲ್ಲಿನ ಅರ್ಚಕರು ಅವ್ರನ್ನ ನೀನು ಗೋತ್ರ ಯಾವುದು ಅಂತ ಕೇಳ್ತಾರೆ. ಅದು ಇವ್ರಿಗೆ ಗೋತ್ರ ಗೊತ್ತಿಲ್ಲ ಅನ್ನೋದಕ್ಕೆ ಅವರು ಸಪ್ಪಮ್ಮವರೇ ಮಾಡಿಕೊಂಡು ಬರ್ತಿರ್ತಾರೆ. ಎದುರುಗಡೆ ಬಸವಣ್ಣವ್ರು ಬರ್ತಾರೆ. ಇವರು ತಲೆ ಕೆಳಗೆ ಹಾಕೊಂಬಂದಿದ್ದು ನೋಡಿ ಬಸವಣ್ಣವ್ರು ಅನ್ಕೋತಾರೆ ಏನೋ ತಪ್ಪು ನಡೆದಿದೆ ಅಂತ. ಅವಾಗ ಏನಾಯ್ತಪ್ಪ ಅಂತ ಕೇಳ್ತಾರೆ. ಇಲ್ಲ, ಗೋತ್ರ ಕೇಳಿದ್ರು ಅಂತ ಹೇಳ್ತಾರೆ. ಅವಾಗ ಬಸವಣ್ಣವರು ಒಂದು ಅದ್ಭುತವಾದ ಒಂದು ವಚನವನ್ನ ಹೇಳ್ತಾರೆ. ಗೋತ್ರ ನಾಮವ ಬೆಸಗೊಂಡಡೆ ಮಾತು ನೂಕದೆ ಸುಮ್ಮನಿದ್ದೀರೇನಯ್ಯ. ಅವ್ರು ಗೋತ್ರ ಕೇಳಿದ್ರೆ ನೀವು ಯಾಕೆ ಸುಮ್ಮನಿದ್ರಿ? ತಲೆಯ ಕುತ್ತಿ ನೆಲನ ಬರಿಯುತ್ತಿದ್ದೇರೇನಯ್ಯ. ನಾವು ತಲೆ ಮಾಡ್ಬೇಕಾದ್ರೆ ಕಾಲನ್ನ ನೆಲವನ್ನು ಒದರ್ತೀವಲ್ಲ, ಮಾಡ್ತಿದ್ರೇನು ಅಂತಾರೆ. ಗೋತ್ರ ನಾಮ ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯನೆಂಬುದು ಕೂಡಲ ಸಂಗಯ್ಯ. ನಿಮ್ಮ ಗೋತ್ರ ಮಾದಾರ ಚೆನ್ನಯ್ಯ ಅಂತ ಹೇಳ್ರಿ, ನಿಮ್ಮ ಗೋತ್ರ ಡೋಹರ ಕಕ್ಕಯ್ಯ ಅಂತ ಹೇಳ್ರಿ ಅನ್ನುವಂಥ ಒಂದು ಮಾತುಗಳನ್ನ ಬಸವಣ್ಣನವ್ರು ಹೇಳ್ತಾರೆ. ಎಂಥ ಶರಣ ಶ್ರೇಷ್ಠ, ಶ್ರಮ ಶ್ರೇಷ್ಠ ಸಮಾಜವನ್ನು ಕಟ್ಟಿದ್ರು ಅನ್ನೋದಕ್ಕೆ ಈ ಒಂದು ವಚನ ಸಾಕ್ಷಿ ಅಂತ ನಾನು ಅನಿಸ್ತದೆ. ಇಂಥ ಶರಣರಲ್ಲಿ ಇವತ್ತು ನಾವು ಕಾಯಕವಾಗಿ ಶರಣ ಮಾದಾರ ಚೆನ್ನಯ್ಯನವರ ಕುರಿತು ಒಂದಿಷ್ಟು ಮಾಹಿತಿಯನ್ನು, ಒಂದಿಷ್ಟು ಅವರ ಬಗ್ಗೆ ವಿವರಗಳನ್ನು, ಅವರ ನುಡಿ ಸಿದ್ಧಾಂತವನ್ನು ಇವತ್ತು ನಾವು ಮಾತನಾಡೋಣ. ಇಲ್ಲಿ ಪ್ರಪ್ರಥಮವಾಗಿ ಬರ್ತಾ ಇರೋದು ಮಾದಾರ ಚೆನ್ನಯ್ಯ ಅವರ ಒಂದು ಮಾದಿಗ ಅನ್ನುವಂಥ ಒಂದು ಶಬ್ದ. ಇದು ಮಾತಂಗ ಅನ್ನುವಂಥ ಶಬ್ದದ ತದ್ಭವವಾಗಿ ಬಂದಂಥ ಶಬ್ದ. ನಮಗೆಲ್ಲ ಲಿಂಗ್ವಿಸ್ಟಿಕ್ಸ್ನಲ್ಲಿ ಗೊತ್ತಿರ್ಬೋದು. ತದ್ಭವವಾಗಿ ಬಂದಂಥ ಶಬ್ದ ಮಾತಂಗನೇ ಮಾದಿಗ, ಮಾದಾರ, ಬೇಗಾರ ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಈ ಸಮುದಾಯಕ್ಕೆ ಇರುವಂಥ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಬಹುಶಃ ಬೇರೆ ಸಮುದಾಯಕ್ಕೆ ಇಲ್ಲ ಅಂತ ನನ್ನ ಅಭಿಮತ. ಅದಕ್ಕೆ ಕವಿರತ್ನ ಕಾಳಿದಾಸನು ಕೂಡ ತನ್ನ ಒಂದು ದಂಡಕದಲ್ಲಿ ಹೇಳ್ತಾನೆ, ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಅಂತ ಕವಿರತ್ನ ಕಾಳಿದಾಸ ಮಾತಂಗಿಯನ್ನ ಕರೀತಾರೆ. ಇಂಥ ಶ್ರಮಜೀವಿಗಳ ಸಮುದಾಯದ 12ನೇ ಶತಮಾನದ ಚೆನ್ನಯ್ಯನವರು ಒಬ್ಬ ಬಹುಮುಖ ಪ್ರತಿಭೆಯ ಶರಣಶ್ರೇಷ್ಠರು. ನಾನು ಆವಾಗಲೇ ಹೇಳಿದಂಗೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯವರ
ಜನ್ಮಸ್ಥಳ. ಕರಿಕಾಲ ಚೋಳನ ರಾಜ್ಯದಲ್ಲಿ ಇವರು ಅಶ್ವಾಲಯಕ್ಕೆ ಹುಲ್ಲು ಹಾಕುವಂಥ ಕೆಲಸವನ್ನು ಮಾಡ್ತಿದ್ರು. ಇವರು ತಮ್ಮ ಕಾಯಕವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಿದ್ರು ಅನ್ನೋದಕ್ಕೆ ಅವರ ಒಂದು ವಚನ ಇಲ್ಲಿ ಸಾಕ್ಷೀಭೂತವಾಗ್ತದೆ. ಕಾಯದ ಸುಳುಹುಳ್ಳನ್ನಕ್ಕ ಕರ್ಮ ಪೂಜೆ ಬೇಕೆಂಬುದು ಅಂತ ಅದ್ಭುತವಾದ ಸಾಲುಗಳಿಂದ ಪ್ರಾರಂಭ ಮಾಡ್ತಾರೆ. ಕಾಯದ ಸುಳುಹುಳ್ಳನ್ನಕ್ಕ ಕರ್ಮ ಪೂಜೆ ಬೇಕೆಂಬರು, ಜೀವನ ಸಂಚಾರವುಳ್ಳನ್ನಕ್ಕ ಜ್ಞಾನವ ನರಿಯಬೇಕೆಂಬರು. ಜ್ಞಾನ ಧ್ಯಾನಿಸಿ ಕಾವಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ ಕ್ವಶನ್ ಮಾರ್ಕ್ ಹಾಕ್ತಾರೆ. ಜೀವನ ಜ್ಞಾನದಿಂದ ಮುಕ್ತಿಯೋ, ಜ್ಞಾನ ಧ್ಯಾನದಿಂದ ಮುಕ್ತಿಯೋ, ಧ್ಯಾನಿಸಿ ಕಾಲ ಕುರು ಹೈರಗೊಂದು ದಾರಿ ತೋರ, ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ, ಅರಿ ನಿಜಾತ್ಮ ರಾಮರಾಮನ ಅಂತ ಕಾಯಕದ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಯನ್ನ ಕಾಯಕವಿ ಮಾದಾರ ಚೆನ್ನಯ್ಯನವರು ಹೇಳ್ತಾರೆ. ಹಲವಾರು ಸಾರಿ ನಾವು ಮಾದಾರ ಚೆನ್ನಯ್ಯನ ಚರಿತ್ರೆ ಚೋಳರಾಜ ಅನ್ನುವಂತಹ ಒಂದು ಉಲ್ಲೇಖ ಬರ್ತದೆ. ಈ ಚೋಳ ಅರಸರಲ್ಲಿ 3 ಪ್ರಮುಖ ಅರಸರು ಬರ್ತಾರೆ. ಒಬ್ಬನು ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಕರಿಕಾಲ ಚೋಳ ಅಂತ. ಈ ಕರಿಕಾಲ ಚೋಳ ಅಂದ್ರೆ ಅವನ ಕಾಲು ಸುಟ್ಟೋಗಿರುತ್ತೆ. ಈ ಕಾಲು ಕರಿಯೋದಕ್ಕೆ ಅವನ ಕರಿಕಾಲ ಚೋಳ ಅಂತಾರೆ. ಅದು ಮುಂದೆ ಅವರ ನಾಮಾಂಕಿತವಾಗಿ ಬದಲಾಯಿತು ಅಂತಾನೆ ಹೇಳ್ಬೋದು. ಸುಮಾರು ಕ್ರಿಸ್ತಶಕ 850ರಲ್ಲಿ ಪರಾಂಶಕ ರಾಜ ಅನ್ನುವಂಥ ಒಬ್ಬ ಪ್ರಸಿದ್ಧ ರಾಜ ಬರ್ತಾನೆ. ಕ್ರಿಸ್ತಶಕ 1070ರಿಂದ ರಾಜರಾಜೇಂದ್ರ ಚೋಳ ಅನ್ನುವಂಥ ರಾಜ ಎನ್ನುವ ಪ್ರಸಿದ್ಧ ಅರಸ ಬರ್ತಾನೆ. ಈ ಚೋಳರ ಕಾಲದಲ್ಲಿ ನಾವು ನೋಡುವುದು ವಾಸ್ತುಶಿಲ್ಪ ಅದ್ಭುತವಾದ ಪ್ರಗತಿಯನ್ನ ಕಾಣ್ತದೆ. ಇವು ತಮಿಳುನಾಡಿನಲ್ಲಿ ಹೋದ್ರೆ ದಾರಾಸುರಂ ಅಂತ ಐರಾವತೇಶ್ವರ ಅಂತ ಟೆಂಪಲ್ ಇದೆ. ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಸ್ಥಾನ ಹಾಗೂ ಚಿದಂಬರಂನಲ್ಲಿ ನಟರಾಜ ದೇವಸ್ಥಾನ. ಅದ್ಭುತವಾದ ಒಂದು ವಾಸ್ತುಶಿಲ್ಪವನ್ನ ಅದು ಚೋಳರಾಜರ ಶೈಲಿ ಅಂತಾನೆ ನಾವು ಗುರುತಿಸುವಂತಹ ಒಂದು ಶೈಲಿಯನ್ನ ಈ ಚೋಳ ಅರಸರು ಮಾಡ್ತಾರೆ. ಇಂಥ ಚೋಳರ ಅರಸರ ರಾಜ್ಯದಲ್ಲಿ ಮಾದಾರ ಚೆನ್ನಯ್ಯನವರು ತಮ್ಮ ಕಾಯಕವನ್ನು ಕೈಗೊಂಡಿರ್ತಾರೆ. ಇನ್ನು ವಚನ ಸಾಹಿತ್ಯದಲ್ಲಿ ನಾವು ನೋಡಿದ್ರೆ 5 ಜನ ಶರಣರು, ಚರ್ಮವನ್ನು ಹದ ಮಾಡುವ ಶರಣರನ್ನ ನಾವು ನೋಡ್ಬೋದು. ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಮಾದಾರ ದೊಡ್ಡಯ್ಯ, ಡೋಹರ ಕಕ್ಕೆಯ ಮತ್ತು ಸಂಗಾರ ಹಳ್ಳೆಯ, ಹೀಗೆ 5 ಜನ ಶರಣರ ಉಲ್ಲೇಖವನ್ನು ನಾವು ಕಾಣ್ಬೋದು. ಇಲ್ಲಿ ನಾವು ಗಮನಿಸಬಹುದಾದಂಥ ದೊಡ್ಡ ಹೆಸರು ಅಂದರೆ ಮಾದಾರ ಚೆನ್ನಯ್ಯನವರು. ಬಸವಣ್ಣನವರು ಸರಿಸುಮಾರು 35ಕ್ಕೂ ಹೆಚ್ಚು ವಚನಗಳಲ್ಲಿ ಚೆನ್ನಯ್ಯನವರನ್ನ ಸ್ಮರಿಸ್ತಾರೆ. ಹಾಗಾಗಿ ಚೆನ್ನಯ್ಯನವರು ಬಸವಣ್ಣನವರ ಹಿರಿಯ ಸಮಕಾಲೀನರು. ಅವರು ಒಂದು ವಚನದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತ ಕರೀರಿ ಕುಡುಂಬ ಸಂಗಯ್ಯ ಅಂತ. ನೋಡ್ರಿ, ಮಾದಾರ ಚೆನ್ನಯ್ಯನವ್ರನ್ನ ನಮ್ಮ ಅಪ್ಪ ಅಂತ ಕರೀತಾರೆ ಅನ್ಬೇಕಾದ್ರೆ ಚೆನ್ನಯ್ಯನವರ ವ್ಯಕ್ತಿತ್ವ, ನಡೆನುಡಿ ಸಿದ್ಧಾಂತ ಎಷ್ಟೊಂದು ಗರಿಷ್ಠ ಮಟ್ಟದಲ್ಲಿತ್ತು ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಈ ಚೆನ್ನಯ್ಯನವರು ಈ ಕಂಚಿಪಟ್ಟಣದ ಪಾಲಾರ್ ನದಿ ದಂಡೆಯ ಮೇಲೆ ಕೊರಳಲ್ಲಿ ಧರಿಸಿದಂತಹ ಇಷ್ಟಲಿಂಗದ ಜೊತೆಗೆ ಮರಳಿನಿಂದ ಮಾಡಿದಂತಹ ಒಂದು ಲಿಂಗವನ್ನು ಕೂಡ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡ್ತಿದ್ರು ಅನ್ನೋದನ್ನ ಕಂಡ್ಕೋಬಹುದು. ಆ ಪೂಜೆ ಮಾಡಿದ್ಮೇಲೆ ಅವರು ಆ ಇಷ್ಟ ಲಿಂಗಕ್ಕೆ ಅಂಬಲಿಯನ್ನ ಕೊಡ್ತಿದ್ರು ಅನ್ನುವಂತಹ ನಿರೂಪವನ್ನ ಕಂಡುಬರ್ತದೆ. ನಾವು ಈ ನಿರೂಪವನ್ನ ಹರಿಹರನ ರಗಳೆಗಳಲ್ಲಿ ನೋಡೋದು. ಯಾಕಂದ್ರೆ ಹರಿಹರ ಈ 12ನೇ ಶತಮಾನದ ಕಾಲಘಟ್ಟಕ್ಕೆ ಅತ್ಯಂತ ಸಮೀಪದಲ್ಲಿದ್ದಂತಹ ಹರಿಹರನ ರಗಳೆಗಳು ಅದ್ಭುತವಾದ ಒಂದು ವ್ಯಕ್ತಿ ಚಿತ್ರಣವನ್ನು ನೀಡ್ತವೆ ನಮಗೆ. ಈ ನಮ್ಮ ವಚನ ಸಾಹಿತ್ಯವನ್ನ ನೀವು ಅಭ್ಯಾಸ ಮಾಡಿದ್ರೆ 12ನೇ ಶತಮಾನದಲ್ಲಿ ಬಂದಂತಹ ಈ ಪಾಲ್ಕುರ್ಕೆ ಸೋಮನಾಥ್ ಆಗಲಿ, ಹರಿಹರ ಆಗಲಿ, ಇವರೆಲ್ಲೋ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡ್ತಾರೆ. ಸರಿಸುಮಾರು 300 ವರ್ಷ ಆದಮೇಲೆ 15ನೇ ಶತಮಾನದಲ್ಲಿ ಬರೆದಂತಹ ಈ ಶೂದ್ರ ಸಂಪಾದನೆಕಾರರಾಗಲಿ, ಪುರಾಣಗಳಾಗಲಿ, ಇವು ವ್ಯಕ್ತಿತ್ವ ಚಿತ್ರಣವನ್ನು ಕಟ್ಕೊಡ್ತವೆ. ವ್ಯಕ್ತಿ ಚಿತ್ರಣ ಮತ್ತು ವ್ಯಕ್ತಿತ್ವ ಚಿತ್ರಣದ ಜೊತೆಗೆ ನಮ್ಗೆ ಈ ಕಾಲಘಟ್ಟಕ್ಕೆ ಬೇಕಾಗಿದ್ದು ಅವರ ತತ್ವಚಿಂತನೆಗಳು ಅಂತ ನನ್ನ ಅಭಿಮತ. ಹಾಗಿಂಥದೇ ಒಂದು ರಗಳೆಯಲ್ಲಿ ಹರಿಹರ ಇಲ್ಲಿ ಉಲ್ಲೇಖ ಮಾಡ್ತಾನೆ.
ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೋಂಪು. ನೋಡಿ, ವ್ಯಕ್ತಿಯ ಮೇಲೆ ಜನ್ಮದ ಸೋಂಪು ಎರಡೂ ಕೂಡ ಹರಿಹರ ಇಲ್ಲಿ ವಿವರಣೆಯನ್ನು ನೀಡ್ತಾನೆ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೋಂಪು, ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಕೆಂಪು, ತಾನಾಗಿ ಮುಗಿಲ ಮರೆಯಿಂದು ಮಂಡಲದಂತೆ, ಏನೆಂಬುದು ಉದಕದೊಳಗಣ ಕಮಲದಳದಂತೆ. ಅಂತ ಅದ್ಭುತವಾದ ಶಬ್ದ ಪ್ರಯೋಗವನ್ನು ಹರಿಹರ ಮಾಡ್ತಾನೆ. ಏನೆಂಬುದು ಉದಕದೊಳಗಣ ಕಮಲ ದಳದಂತೆ, ತಿಲದ ತೈಲದ ತೆರದೆ, ಕಾಷ್ಟದಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳೆದುವ ನಿಧಾನ ತೆರದೆ ಅಂತ ಹರಿಹರ ತನ್ನ ರಗಳೆಯಲ್ಲಿ, ಶರಣರ ರಗಳೆಯಲ್ಲಿ ಬರೀತಾನೆ. ನಾನು ಆಗಲೇ ಹೇಳಿದಾಗೆ ಪೂಜೆ ನಂತರ ನೈವೇದ್ಯದ ರೂಪದಲ್ಲಿ ಅಂಬಲಿಯನ್ನು ಅರ್ಪಣೆ ಮಾಡ್ತಾ ಇದ್ದ. ಈ ನೈವೇದ್ಯ ರೂಪವನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಆ ರಗಳೆ ಅಲ್ಲದೆ ಬಸವಣ್ಣನವರು ಹೇಳ್ತಾರೆ, ಹಾಲ ನೇಮ ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಣ್ಣೆಯ ನೇಮ ಬೆಲ್ಲದ ನೇಮ, ಅಂಬಲಿಯ ನೇಮದವರ ಆದನು ಕಾಣು, ಕೂಡಲ ಸಂಗನ ಶರಣರಲ್ಲಿ. ಕೊನೆಯ ವಾಕ್ಯ ಅದ್ಭುತ. ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಎಂಥ ಅದ್ಭುತವಾದ ಒಂದು ವಚನ. ಮಾದಾರ ಚೆನ್ನಯ್ಯನ ಅಂಬಲಿ ಸೇವೆಯನ್ನು ಪೂರ್ತಿ ಹೇಳ್ತಕ್ಕಂಥ ಮಾತಿದೆ. ಆದರೆ ಮಾದಾರ ಚೆನ್ನಯ್ಯನವರ ನುಡಿಗಳು ಅತ್ಯಂತ ಪರಿಶುದ್ಧವಾಗಿದ್ದವು ಅಂತ. ಇದರ ಜೊತೆಗಿನ ಚೋಳರಾಜನು ಕೂಡ ಅತ್ಯಂತ ಶಿವನ ಪರಮ ಭಕ್ತ ಆಗಿದ್ದ. ಅವನು ಕೂಡ ಶಿವನನ್ನ ಪೂಜಿಸಿ ಆ ಪೂಜಾ ಸ್ಥಳದಲ್ಲಿ ಅವನಿಗೆ ನೈವೇದ್ಯವನ್ನು ಇಟ್ಟು ಬರ್ತಿರ್ತಾನೆ. ಪ್ರತಿದಿನ ರಾಜನು ಕೂಡ ಈ ಶಿವನಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ. ಶಿವನಿಗೆ ಒಂದು ಆಸೆ ಆಗ್ತದೆ, ಈ ಚೆನ್ನಯ್ಯ ನನಗೆ ಇಷ್ಟು ವರ್ಷದಿಂದ ಅಂಬಲಿಯನ್ನು ಕೊಡ್ತಾ ಇದ್ದಾನೆ, ಈ ಅಂಬಲಿಯ ಒಂದು ದಿವ್ಯತೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಶಿವ ಮಾಡ್ತಾನೆ. ಒಂದು ದಿವಸ ಅವನು ರಾಜನು ಇಟ್ಟಂಥ ಈ ಊಟವನ್ನು ಸೇವಿಸೋದಿಲ್ಲ. ಮಾನಸದ ಬಂದ ಚೋಳರಾಜ ಬಂದಾಗ ಪ್ರಶ್ನೆ ಮಾಡ್ತಾನೆ ತನ್ನ ಸಿದ್ಧ, ಯಾಕೆ ಶಿವ ಊಟ ಮಾಡಿಲ್ಲ ಅಂತ. ಅವ ತನ್ನನ್ನು ತಾನೇ ಕತ್ತು ಕುಯ್ಕೊಳ್ಳೋಕ್ಕೆ ಹೋದಾಗ ಶಿವ ಪ್ರತ್ಯಕ್ಷ ಆಗಿ ಕೇಳ್ತಾನೆ, ನೀ ಯಾಕೆ ಊಟ ಮಾಡಿಲ್ಲ, ಅದಕ್ಕೆ ನನಗೆ ಈ ಜೀವನನೇ ಬೇಡ ಅಂತಾನೆ. ಅದಕ್ಕೆ ಹೇಳ್ತಾನೆ, ಇಲ್ಲ ನಾನು ಚೆನ್ನಯ್ಯನ ಅಂಬಲಿಯನ್ನುಂಡೆ, ಹೀಗಾಗಿ ಹೊಟ್ಟೆ ತುಂಬಿತು ಅಂತಾನೆ. ಹಾಗಾದರೆ ನನ್ನ ರಾಜ್ಯದಲ್ಲೇ ಇರ್ತಕ್ಕಂಥ ಒಬ್ಬ ಸೇವಕ ಶಿವನನ್ನು ಒಲಿಸ್ಕೊಂಡು ಇಂಥ ಸೇವೆಯನ್ನು ಮಾಡ್ತಿರ್ತಾನೆ, ನಾನು ನೋಡಬೇಕು ಅಂತ ಇಡೀ ರಾಜ ಪರಿವಾರ ಚೆನ್ನಯ್ಯನ ಗುಡಿಸಲ ಹತ್ರ ಬರುತ್ತೆ. ಗುಡಿಸಲ ಹತ್ರ ಬಂದಾಗ ರಾಜ ಚೆನ್ನಯ್ಯನ ಕಾಲನ್ನು ನಮಸ್ಕಾರ ಮಾಡ್ತಾನೆ. ಅವಾಗ ಚೆನ್ನಯ್ಯ ಹೇಳ್ತಾನೆ, ಇಲ್ಲ ಇಲ್ಲ ಪ್ರಭುಗಳೇ, ನಾನು ನಿಮ್ಮ ಸೇವಕ, ನೀವು ನಮ್ಮನ್ನು ಕಾಲಿಗೆ ಬೀಳಬಾರ್ದು. ಅದಕ್ಕೆ ಹರಿಹರ ತನ್ನ ರಗಳೆಯಲ್ಲಿ ರಾಜ ಹೇಳಿದ್ದನ್ನು ಅದ್ಭುತವಾಗಿ ವರ್ಣಿಸ್ತಾನೆ. ದೇವನೊಲ್ಲದ ಕುಲ ಸತ್ಕುಲಂ ಅಂತ ಹೇಳ್ತಾನೆ ರಾಜ. ದೇವನೊಲ್ಲದ ಕುಲ ಸತ್ಕುಲಂ, ಘನ ಮಹಿಮನೊಲ್ಲ ಜಾತಿಯೇ ಜಾತಿ ನಿರ್ಮಲಂ ಅಂತ. ಮಾದಾರ ಚೆನ್ನಯ್ಯನ ಜಾತಿ ಅತ್ಯಂತ ನಿರ್ಮಲವಾದ ಜಾತಿ. ಶಿವನೊಡನುಂದ ನಿಮ್ಮಯ ಜಾತಿಗಾಮ ಸರಿಯೇ, ನಿಮ್ಮ ಶಿವನೊಡನೆ ಊಟ ಮಾಡ್ತಾನೆ, ನಿನ್ನ ಹೃದಯದೊಳಗೆ ಶಿವ ಇದ್ದಾನೆ, ನಿನಗೆ ನಾನು ಸರಿಯಾಗಿ ಸಾಟಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವಜ್ಞ ನಿಮ್ಮ ಕೆರವಿಂಗೆಯನ್ನ ಶಿವ ಸರಿಯೇ ಅಂತ ಅದ್ಭುತವಾದ ಮಾತನ್ನ ಹರಿಹರ ತನ್ನ ರಗಳೆಯಲ್ಲಿ ಹೇಳ್ತಾನಂದ್ರೆ, ಶಿವನೊಡನುಂದ ನಿಮ್ಮಯ ಜಾತಿಗಾಮ ಸರಿಯೇ ಅಂತಾನೆ. ಸರ್ವಜ್ಞ ನಿಮ್ಮ ಕೆರವಿಂಗೆಯನ್ನ ಶಿರಸರಿಯೇ, ಬಿಡನೆಯ ನಿಮ್ಮ ಪಾಲ್ಮಗು ಬಿಟ್ಟು ಬಾಳುವೆನೆಯ ಮೋಕ್ಷದ ಮಾತನ್ನು ಹೇಳ್ತಾನೆ. ಅಂದರೆ ಮಾದಾರ ಚೆನ್ನಯ್ಯನ ಶಿವಭಕ್ತಿ, ಅವನ ಕಾಯಕ ಭಕ್ತಿ ಅಂತ ಅದ್ಭುತವಾಗಿತ್ತು ಅನ್ನೋದನ್ನು ಹರಿಹರ ತನ್ನ ರಗಳೆಯಲ್ಲಿ ಮಂಡಿಸ್ತಾನೆ. ಹಾಗಾಗಿ ಈ ತನ್ನ ಗುಪ್ತ ಭಕ್ತಿ ಅನಾವರಣ ಆಯ್ತಲ್ಲ ಅಂತ ಚೆನ್ನಯ್ಯನು ಕೂಡ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಿರ್ಬೇಕು. ಇಂಥವನ್ನ ಜೇಡುದಾಸಿಮಯ್ಯನವರು ತಮ್ಮ ಒಂದು ವಚನದಲ್ಲಿ ಸ್ಮರಿಸ್ತಾರೆ. ನಂಬಿದ ಚೆನ್ನನ ಅಂಬಲಿಯನ್ನುಂಡ, ಕೆಂಬಾವೆಯ ಭೋಗೆಯನ್ನ ಹಿಂದಾಡಿ ಹೋದ, ಕುಂಭದ ಗತಿಗೆ ಕುಕ್ಕಿಳಿದು ಕುಣಿದ, ನಂಬದೆ ಕರೆವರ ಹಂಬಲ ನೊಲ್ಲನೆಮ್ಮ ರಾಮನಾಥ ಅಂತ ನಂಬಿದ ಚೆನ್ನನ ಅಂಬಲಿಯ ಉಂಡ ಅಂತ ಜೇಡುದಾಸಿಮಯ್ಯನವರು ಬರೀತಾರೆ. ಹಾಗಾಗಿ ಈ ಮಾದಾರ ಚೆನ್ನಯ್ಯನವರ ಕುರಿತು 2 ಶಾಸನಗಳಲ್ಲಿ ನಮಗೆ ಉಲ್ಲೇಖ ಬರ್ತದೆ. ಕ್ರಿಸ್ತಶಕ 1200 ಅಬ್ಬಲೂರು ಶಾಸನ, ಆಮೇಲೆ 1279 ಕಲ್ಲೇದೇವರಪುರ ಶಾಸನದಲ್ಲಿ ಓಹಿಲದಾಸ ಚೆನ್ನ ಸಿರಿಯಾಳ ಮತ್ತು ಚಿಕ್ಕ ಕಕ್ಕ ಚೆನ್ನ ಹೊನ್ನ ಅನ್ನುವಂತಕ್ಕಂಥ ಮಾತುಗಳು ಬರ್ತವೆ. ಈ ಚೆನ್ನ ಅನ್ನುವಂಥ ಈ ಪದ ಏನಿದೆ, ಮಾದಾರ ಚೆನ್ನ ಇದೆ ಅಂತ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ತಮ್ಮ
ಶಾಸನಗಳಲ್ಲಿ ಶಿವಶರಣರು ಅನ್ನುವಂಥ ಪುಸ್ತಕದಲ್ಲಿ ಬರೀತಾರೆ, ಪೇಜ್ ನಂಬರ್ 20ರಲ್ಲಿ ಬರೀತಾರೆ. ಅನಂತರ ಚೆನ್ನೈನವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದ ಸರಿಸುಮಾರು 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಂಡಿಕಾಪುರದಲ್ಲಿ ನೆಲೆಸಿದ್ರು ಅನ್ನತಕ್ಕಂಥ ವಿಷಯವನ್ನು ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಜಯಶ್ರೀ ದಂಡೆ ಅವರು ಬರೆದಿರ್ತಕ್ಕಂಥ 12ನೇ ಶತಮಾನದ ಶಿವಶರಣರು ಅನ್ನುವಂಥ ಪುಸ್ತಕದಲ್ಲಿ ದಾಖಲೆಯನ್ನು ಮಾಡ್ತಾರೆ. ಅಲ್ಲಿ ರಾಮಲಿಂಗೇಶ್ವರ ಅನ್ನುವಂಥ ಒಂದು ದೇವಸ್ಥಾನ ಕೂಡ ಇದೆ. ಈಗ ನವೆಂಬರಲ್ಲಿ ಕೂಡ ನಾನು ಅಲ್ಲಿ ಹೋಗ್ಬೋದು, ಬಸವ ಕಲ್ಯಾಣದಲ್ಲಿ ನಾನು ಉಪನ್ಯಾಸ ಏರ್ಪಡಿಸಿದ್ರು. ಹಾಗಾಗಿ ಆ ಮಾದಾರ ಚೆನ್ನಯ್ಯನವರ ರಾಮಲಿಂಗೇಶ್ವರ ಗುಡಿ, ಅದ್ರ ಎದುರುಗಡೆನೆ ಒಂದು ಅಮೃತ ಕುಂಡ ಅಂತ ಒಂದು ಕೊಳ ಇದೆ. ಅದಕ್ಕೆ ಮಾದಾರ ಚೆನ್ನಯ್ಯನವರ ಅಂಬಲಿ ಕುಂಡ ಅಂತಾನೆ ಕರೀತಾರೆ. ಇದಿಷ್ಟು ವಚನ ಸಾಹಿತ್ಯದಲ್ಲಿ ಬಂದದಾಯಿತು. ಇನ್ನು ಜಾನಪದ ಸಾಹಿತ್ಯದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮಾದಾರ ಚೆನ್ನಯ್ಯನವರ ಅಂಬಲಿಯನ್ನ ಕುರಿತಂಥ ಕಥೆಯನ್ನ ಜಾನಪದಗಳಲ್ಲಿ ಹೇಳ್ತಾರೆ. ಜಾತಿಯಳು ಮಾದಾರ, ನೀತಿಯಳು ಶಿವಶರಣ. ನಮ್ಮ ಇಡೀ ನಮ್ಮ ಭಾರತೀಯ ಪರಂಪರೆಯಲ್ಲಿ ಜಾನಪದಕ್ಕೆ ಇರತಕ್ಕಂಥ ಒಂದು ಕರಿಮೆ ಹಿರಿಮೆ ಇಲ್ಲಿ ನಮಗೆ ಕಾಣ್ತದೆ. ಜಾತಿಯಳು ಮಾದಾರ, ನೀತಿಯಳು ಶಿವಶರಣ, ಮಾತು ವಚನಗಳು. ಎಂಥ ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಎದೆಯಲ್ಲಿ ಅಕ್ಷರವಿಲ್ಲದಂಥ ಜಾನಪದರು ಎಂಥ ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ ಅನ್ನೋದನ್ನು ನಾವು ಕಂಡ್ಕೋಬಹುದು. ಜಾತಿಯಳು ಮಾದಾರ, ನೀತಿಯಳು ಶಿವಶರಣ, ಮಾತು ವಚನಗಳು ಚೆನ್ನಯ್ಯ ಶಿವನುಂಡ. ಚೆನ್ನಯ್ಯ ಶಿವನುಂಡ ಕೂತು ಎದೆಯೊಳಗೆ ಅಂಬಲಿ, ಎದೆಯೊಳಗೆ ಕೂತ್ಕೊಂಡು ಅಂಬಲಿಯನ್ನ ಶಿವ ಉಂಡ ಅನ್ನೋದನ್ನ ಅದ್ಭುತವಾಗಿ ಇಲ್ಲಿ ಬಳಸ್ತಾರೆ. ಇನ್ನು ಅದೇ ನಿಜಾತ್ಮ ರಾಮರಾಮನ ಅನ್ನುವಂಥ ಒಂದು ವಚನಾಂಕಿತದಿಂದ ಸರಿಸುಮಾರು 10 ವಚನಗಳನ್ನು ಚೆನ್ನಯ್ಯನವರು ಬರೆದಿದ್ದಾರೆ. ಈ ಚಂಡಿಕಾಪುರದಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರ ದೇವಸ್ಥಾನದ ರಾಮನೇ ಅವರ ವಚನಾಂಕಿತ ಅನ್ನೋದನ್ನ ಬಹಳಷ್ಟು ಜನರು ಹೋಗ್ತಾರೆ. ಇನ್ನು ಬಸವಣ್ಣನವರು ಅದ್ಭುತವಾಗಿ, ನಾನು ಅವಾಗಲೇ ಸರಿಸುಮಾರು 35 ವಚನಗಳಲ್ಲಿ ಚೆನ್ನಯ್ಯನವರನ್ನ ಬಸವಣ್ಣವರು ಪ್ರಸ್ತಾಪ ಮಾಡ್ತಾರೆ. ಒಂದು ಅದ್ಭುತವಾದ ಒಂದು ವಚನ. ನನಗನ್ಸದೆ ಸಾಮಾಜಿಕ ಸಿದ್ಧಾಂತವನ್ನ ಪ್ರಮೋಟ್ ಮಾಡೋದ್ರಲ್ಲಿ ಬಸವಣ್ಣನವರು ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ತಮ್ಮನ್ನು ತಾವು ಅಪವರ್ಣೀಕರಣ ಮಾಡ್ಕೊಳ್ಳೋದು, ತಮ್ಮನ್ನು ತಾವು ಅಪವರ್ಗೀಕರಣ ಮಾಡ್ಕೊಳ್ಳೋದು, ಎಲ್ಲರ ಜೊತೆ ಬೆರೆತಂಥ ಒಂದು ಯಾವ್ದಾದ್ರು ದಾರ್ಶನಿಕರು ನಾವು ಕಂಡು ಬಂದರೆ ಅದು ಪ್ರಪಂಚದಲ್ಲಿ ಒಬ್ಬರೇ ಒಬ್ಬರು ಅಂತ ಬಸವಣ್ಣನವರು ಅಂತ ನಮಗೆ ಅನಿಸ್ತದೆ. ಅವರ ಒಂದು ವಚನ ಅಷ್ಟು ಅದ್ಭುತವಾಗಿದೆ. ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಳಿಗೆ ಹೋಗಿ ಸಂಗಮ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಗಟ್ಸ್ ಆಫ್ ಬಸವಣ್ಣ. ತನ್ನನ್ನು ತಾನು ಅಪವರ್ಣೀಕರಣ ಮಾಡ್ಕೊಳ್ಳೋದು, ತನ್ನನ್ನು ತಾನು ಅಪವರ್ಗೀಕರಣ ಮಾಡುವಂತಹ ಬಸವಣ್ಣನವರು ಸಮಸಮಾಜವನ್ನು ಕೇವಲ 2 ದಶಕಗಳಲ್ಲಿ ಕಟ್ಟದು ನಿಲ್ಲಿಸಿದ್ರಲ್ಲ, ಇಂಥದೇ ಒಂದು ಚಿಂತನೆಗಾಗಿ, ಸಾಮಾಜಿಕ ಚಿಂತನೆಗಾಗಿ ಅಂತ ಹೇಳ್ತಾ, ಇನ್ನೊಂದು ವಚನದಲ್ಲಿ ಅವರು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಅಂತ ಇಲ್ಲಿ ಹೇಳ್ತಾರೆ. ಮಾದಾರ ಚೆನ್ನಯ್ಯನವರ ನಡೆನುಡಿ ಸಿದ್ಧಾಂತ ಎಷ್ಟು ಅದ್ಭುತವಾಗಿ ಇತ್ತು ಅನ್ನೋದಕ್ಕೆ ಒಂದು ವಚನ. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಿಮ್ಮ ನಡೆ ನುಡಿ ಶುದ್ಧವಾದರೆ ನಿಮಗೆ ಜಾತಿನೇ ಬೇಕಾಗಿಲ್ಲ ಅನ್ನೋದನ್ನ ಹೇಳ್ತಾರೆ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕೊಲೆ ಹೊಲೆ ಸೂತಕವಿಲ್ಲ. ನುಡಿಲೇಸು ನಡೆಯ ಅಧಮವಾದನು, ಅಂದರೆ ಇದಕ್ಕೆ ತಪ್ಪಿದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಅಂತ ಮಾದಾರ ಚೆನ್ನಯ್ಯನವರು ಹೇಳ್ತಾರೆ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕೊಲೆ ಹೊಲೆ ಸೂತಕವಿಲ್ಲ. ನುಡಿಲೇಸು ನುಡೆಯ ಅಧಮವಾದಲ್ಲಿ ಅದು ಬಿಡುಗಡೆಯ ಇಲ್ಲದ ಹೊಲೆ. ಕಳುವು ಪಾರದ್ವಾರಗಳಲ್ಲಿ ಹೊಲವನ್ನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಒಡಲ ಬರುವಂತೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿಯದಿರಬೇಕು. ಕೈಯೊಳಿ ಕತ್ತಿ ಅಡಿಗುಂಟಕ್ಕೆ ಅಡಿಯಾಗಬೇಡ, ಹರಿ ನಿಜಾತ್ಮ ರಾಮರಾಮನ ಅಂತ ಅದ್ಭುತವಾಗಿ ಹೇಳ್ತಾರೆ. ಇಷ್ಟು ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ, ಶ್ರೀಮಠದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಖ್ಯಾತಗಮನಿಗಳಾದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಪುರಂ ಬಸವರಾಜನವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ, ನಮ್ಮ ಜನಪದರು ಕಂಡ ಮಾದಾರ ಚೆನ್ನಯ್ಯನವರ ಒಂದು ತ್ರಿಪದಿಯೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾನೆ. ಮಾದಾರ ಚೆನ್ನಯ್ಯ ಅವನೆಂಥ ದೊಡ್ಡ, ಈಗಾಗಲೇ ಹೇಳಿದಾಗೆ ಜನಪದರು ಇಡೀ ನಮ್ಮ
ಭಾರತೀಯ ಪರಂಪರೆಯನ್ನ ಸಂಸ್ಕೃತಿಯನ್ನ ಕಟ್ಟದವಂಥವ್ರು. ಮಾದಾರ ಚೆನ್ನಯ್ಯ ಅವನೆಂಥ ದೊಡ್ಡವ, ಮಾದೇವಗ ಅಂಬಲಿ ಕುಡಿಸಾನ. ಮಾದೇವಗ ಅಂಬಲಿ ಕುಡಿಸಾನ ಚೆನ್ನಯ್ಯ, ಮಾದೇವನ ಸವಿಜೋಡು ಹಾಗೆ. ಇಂಥ ಅದ್ಭುತವಾದ ಈ ಪದದೊಂದಿಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ.